ಡೈನಿಂಗಲ್ಲಿ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ಆ ರೂಮ್ಗೆ ನಮಗೆ ನ್ಯಾಚುರಲ್ ಲೈಟಿಂಗ್ ಇದೆ. ತುಂಬ ಇಷ್ಟವಾದದ್ದು ಗಣೇಶ್ ಒಂದು ಕ್ರಿಯೇಟಿವಿಟಿ ಅಂದರೆ ನನಗೆ ಅದು ಜಾಲಿ. ಪುತ್ತೂರಲ್ಲಿ ನಮಗೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಒಳ್ಳೆಯ ಒಂದು ಇಂಜಿನಿಯರ್ ಒಂದು ವ್ಯಕ್ತಿಯನ್ನು ಹುಡುಕ್ತಿದ್ದಾಗ ವಿ ಕೇಮ್ ಅಕ್ರಾಸ್ ಗಣೇಶ್. ನನ್ನ ಹೆಸರು ಹರಿಚರಣ್ ಹಾಗೂ ಇದು ನನ್ನ ಶ್ರೀಮತಿ ಚೇತನ. ಇದು ನಮ್ಮ ಹೊಸ ಮನೆ. ಆಲ್ಮೋಸ್ಟ್ ಒಂದು 1.5 year ಆಗಿದೆ ಕಂಪ್ಲೀಟ್ ಆಗಿ. ಸೊ ನಾವು ಮನೆ ಕಟ್ಟುವ ಮೊದಲು ನಮಗೆ ಮನೆಯಲ್ಲಿ ಏನೆಲ್ಲ ಬೇಕಿತ್ತು ಅನ್ನೊಂದು ಐಡಿಯಾಸ್ನ ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ವಿ. ಸೊ ನಮ್ಮಿಬ್ಬರಿಗೆ ಈ ಬುಕ್ಸು, ಬ್ರಾಸು, ವುಡ್ ಅನ್ನೋದು ಭಾರಿ ಒಂದು ಕ್ರೇಜ್ ಇತ್ತು. ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಅದೇ ರೀತಿ ಬುಕ್ಸ್ ಅಂತ ಹೇಳುವಾಗ ನಾವು ಜಾಸ್ತಿ ಇಂಟೀರಿಯರ್ಸು, ಬೇರೆ ಬೇರೆ ಕಂಟ್ರಿಗಳು, ಬೇರೆ ಬೇರೆ ಕಡೆ ಮನೆ ಕಟ್ತಾರೆ, ಇದೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು ನಮಗೆ. ಪುತ್ತೂರಲ್ಲಿ ನಮಗೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಒಳ್ಳೆಯ ಒಂದು ಇಂಜಿನಿಯರ್ ಒಂದು ವ್ಯಕ್ತಿಯನ್ನು ಹುಡುಕ್ತಿದ್ದಾಗ ವಿ ಕೇಮ್ ಅಕ್ರಾಸ್ ಗಣೇಶ್. ನಮ್ಮ ಫೇಸ್ಬುಕ್ ಇದರಲ್ಲಿ ವಿ ಕೇಮ್ ಅಕ್ರಾಸ್ ಗಣೇಶ್. ಅನಂತರ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ನಮ್ಮಲ್ಲಿದ್ದಂಥ ಐಡಿಯಾಸು, ನಮಗೆ ಬೇಕಾದಂಥ ಒಂದು ಏನೆಲ್ಲ ಫೀಚರ್ಸ್ ಬೇಕಿತ್ತು ಮನೆಯೊಳಗೆ, ಅದನ್ನೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರಿಗೆ ನಮಗೆ ಯಾವ ರೀತಿ ಒಂದು ಮನೆ ಕಟ್ಟಲಿಕ್ಕೆ ನೋಡ್ತಾ ಇದೀವಿ ಅನ್ನೋ ಐಡಿಯಾ ಬಂತು ಅವ್ರಿಗೆ. ಗಣೇಶ್ ಅವರು ಒಂದು ಕ್ರಿಯೇಟಿವಿಟಿಯಲ್ಲಿ ಒಂದು ಇಷ್ಟವಾದ ಒಂದು ವಿಚಾರ ಏನಂತ ಹೇಳಿದ್ರೆ, ಅವರು ಪ್ರತಿಯೊಂದು ರೂಮಿಗೆ ಒಂದು ಅಡಿಷನಲ್ ಟಚ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಬೆಡ್ರೂಮ್ ತಗೊಳ್ಳೋದಾದ್ರೆ ಬೆಡ್ರೂಮಲ್ಲಿ ಅವ್ರು ನಮಗೆ ಒಂದು ಎಕ್ಸ್ಟೆಂಡೆಡ್ ಬೇ ಉಂಡೆ ಕೊಟ್ಟಿದ್ದಾರೆ. ಅದು ಸಿಂಪಲ್ ಬೇ ಉಂಡ, ಅದು ನಮಗೆ ದಿನನಿತ್ಯದ ಯೂಸೇಜಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಅದು ನೋಡಲಿಕ್ಕೂ ಸಹ ಆ ಬೆಡ್ರೂಮ್ ಒಂದು ಭಾರಿ ಒಂದು ಚೆಂದವನ್ನು ಕೊಟ್ಟಿದೆ. ಅದೇ ರೀತಿ ಕಿಚನಲ್ಲಿ ಹೈಟ್ ವಿಂಡೋ ಕೊಟ್ಟಿದೆ, ಬ್ರಾಡ್ ವಿಂಡೋ ಕೊಟ್ಟಿದ್ದಾರೆ. ಲೈಟಿಂಗ್, ಒಳ್ಳೆ ಲೈಟಿಂಗ್ ಸಿಗ್ತಾನೆ ಥ್ರೂಔಟ್ ದ ಡೇ. ಸಂಜೆವರೆಗೂ ನಮಗೆ ಲೈಟ್ ಇಲ್ಲದೆ ನಾವು ಅಡುಗೆ ಮಾಡ್ಬೋದು. ಲಿವಿಂಗಲ್ಲಿ ಅಥವಾ ಡೈನಿಂಗಲ್ಲಿ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಸ್ಕೈಲೈಟಲ್ಲಿ ನಿಮಗೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಆ ರೂಮ್ಗೆ ನಮಗೆ ನ್ಯಾಚುರಲ್ ಲೈಟಿಂಗೇ ಇದೆ. ಯಾವತ್ತೂ ಮನೆ ಸಫೋಕೇಟೆಡ್ ಅನಿಸ್ಲಿಲ್ಲ, ಶೆಕೆ ಇದೆ ಸರಿ. ಮನೆಗೆ ಬ್ಯೂಟಿ ಬಂದದ್ದು ಈ ಸ್ಪೆಟ್ ಫ್ಲೋರ್ ಆದ ಕಾರಣದಿಂದ ಒಂದು ಡಿಫ್ರೆಂಟ್ ಲುಕ್ ಬಂದಿದೆ. ನಮಗೆ ಇದು ಸ್ಟೆಪ್ಸ್ ಸಹ ಜಾಸ್ತಿ, ಅಂದರೆ ಈ ಕಾಂಕ್ರೀಟ್ ಇಂದಲ್ಲದೆ ನಮಗೆ ಈ ವುಡನ್ ಟೈಪ್ ಸ್ಟೆಪ್ಸ್ ಬೇಕಿತ್ತು. ಇವಾಗ ನೀವು ಒಳಗಡೆ ಬರ್ತಾ ಇದ್ರೆ ಫಾಯರ್ ಇಂದ ಏನು ಇಡೀ ಮನೆ ಕಾಣಿಸೋದೇ ಇಲ್ಲ. ಹಾಗೇನೆ ಕಿಚನ್ ನನಗೆ ಓಪನ್ ಕಿಚನ್ ಬೇಕು, ಸ್ಪೇಷಿಯಸ್ ಬೇಕು, ಬಟ್ ತುಂಬ ಜಾಗ ಕನ್ಸಂಪ್ಷನ್ ಇರಬಾರ್ದು ಹಾಗೆಲ್ಲ ಹೇಳುವಾಗ, ಸೊ ಹಿ ಡಿಸೈನ್ ಇಟ್ ಬ್ಯೂಟಿಫುಲಿ. ಸಣ್ಣದಾಗೆ ಮಾಡಿದ್ದಾರೆ, ಆದರೆ ದೊಡ್ಡ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಗಣೇಶ್ ಒಂದು ಕಾನ್ಸೆಪ್ಟ್ ತಂದ್ರು, ಏನಂದ್ರೆ ಜಾಲಿ ಹಾಕೋಣ ಅಂತ. ಕೂಲ್ ಇಡತ್ತೆ ಮನೆ ಇಡಿ ಅಂತ. ನಿಜವಾಗ್ಲೂ ನೋಡೋದಾದ್ರೆ ತುಂಬಾ ತಂಪಿರತ್ತೆ ಮನೆ ಥ್ರೂಔಟ್ ದ ಇಯರ್. ಈವನ್ ಇನ್ ಸಮ್ಮರ್ಸ್ ತುಂಬಾ ಬಿಸಿಲಿದ್ರೂ ಸಹ ಮನೆ ಒಳಗೆ ಬರೋವಾಗ ಅದು ತಂಪೇ ಇದೆ. ತುಂಬ ಇಷ್ಟವಾದದ್ದು ಗಣೇಶ್ ಒಂದು ಕ್ರಿಯೇಟಿವಿಟಿ ಅಂದರೆ ನನಗೆ ಅದು ಜಾಲಿ. ಮತ್ತು ಇನ್ನೊಂದೇನೆಂದರೆ ಯೂಟಿಲಿಟಿ. ನಮ್ಮ ಯೂಶಲಿ ನೋಡಿದ್ರೆ ನೀವು ಹಳ್ಳಿ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಮನೆ ಹಿಂದ್ಗಡೆ ಒಂದೇನೋ ಒಂದು ಪ್ಲೇಸ್ ಮಾಡಿ ಬಿಡ್ತಾರೆ, ಆದರೆ ಇಲ್ಲಿ ಹಾಗೆ ಮಾಡಿಲ್ಲ. ಅವರು ಒಂದು ಯೂಟಿಲಿಟಿಗೆ ಅಂತ ಸಪ್ರೇಟಾಗಿ ಒಂದು ಸ್ಪೇಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ನೀವು ತುಂಬ ದೊಡ್ಡ ಏರಿಯಾ ಏನಲ್ಲ ಇದು, ಆದ್ರೂ ಗಾರ್ಡನ್ ಬೇಕಾಗಿ ಸ್ಪೇಸ್ ಕೊಡೋದಾಗಲಿ, ಸೊ ಲ್ಯಾಂಡ್ಸ್ಕೇಪಿಂಗ್ಗೆ ಬೇಕಾಗಿ ಸ್ಪೇಸ್ ಕೊಡೋದಾಗಲಿ, ಅದೆಲ್ಲ ತುಂಬ ಯುನೀಕಾಗಿ ಒಂದು ಡಿಸೈನ್ ಮಾಡಿದ್ದಾರೆ. ಪೂಜಾ ರೂಮ್ ಅಂತ ವಿಷಯ ಬಂದಾಗ ನನಗೆ ಪೂಜಾ ರೂಮ್ ಬೇಡ, ಅಂದರೆ ಬಾಗ್ಲೆಲ್ಲ ಬೇಡ, ಸುಮ್ಮನೆ ಒಂದು ಕಾರ್ನರ್ ಅಥವಾ ಒಂದು ನೀಶ್ ಇರಬೇಕು, ಒಂದು ಆ ಥರ ಒಂದು ಕ್ರಿಯೇಟ್ ಮಾಡಿ ಕೊಡಿ ಅಂತ ಹೇಳಿದಾಗ ಇಟ್ಸ್ ಬ್ಯೂಟಿಫುಲಿ ಡಿಸೈನ್ಡ್ ನೀಶ್ ಅಂತ ಹೇಳ್ಬೋದು.
ಹೇಳಿದಂತೆ ನಮ್ಮದು ಜಾಗ ಬರೀ 5.5 ಸೆನ್ಸ್ ಮಾತ್ರ. ಈ 5.5 ಸೆನ್ಸಲ್ಲಿ ಇಷ್ಟು ಡೀಟೇಲ್ಸ್ ನಮ್ಗೆ ಬೇಕಿತ್ತು. ಸೊ ಅದನ್ನು ಮಾಡಲಿಕ್ಕೆ ಗಣೇಶ ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅಷ್ಟು ಸಣ್ಣ ಜಾಗದಲ್ಲಿ ಅದನ್ನೆಲ್ಲ ಸ್ಪೇಷಿಯಸ್ ಆಗಿ ಕೊಟ್ಟು ಎಲ್ಲಿಯೂ ಜಾಗ ವೇಸ್ಟ್ ಮಾಡಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲೂ ಇಲ್ಲಿ ಪಿಲ್ಲರ್ಸ್ ಆಗಲಿ ಬೀಮ್ಸ್ ಆಗಲಿ ಎಲ್ಲೂ ಕಾಣೋದಿಲ್ಲ. ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿಬಿಡು. ಇಫ್ ಯಾರಾದರೂ ಮನೆ ಕಟ್ಟಬೇಕಂತೇಳಿ ಅಥವಾ ಯಾರಾದರೂ ಇಂಥದ್ದು ಏನಾದರೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಐ ವುಡ್ ಆಲ್ವೇಸ್ ಲೈಕ್ ಟು ರೆಫರ್ ಗಣೇಶ್ ಫಾರ್ ದ ರೀಸನ್ ದಟ್ he understands the requirement in such a way that even the smallest detail is captured.